ಗ್ಯಾಸ್ ಅನ್ನ ಉರಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ಸಿಗ್ಲಿಕ್ಕಿದೆ. ಓಕೆ, ಸ್ವಲ್ಪ ಮುಂಭಾಗಕ್ಕೆ ಬನ್ನಿ. ಇದೀಗ ವೇದಿಕೆಯ ಮೇಲೆ ಚಾ ಮಾಡುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ಸಿಗ್ಲಿಕ್ಕಿದೆ. ಭಾರಿ ವಿಶೇಷ ಏನು ಅಂತ ಹೇಳಿದ್ರೆ, ಅವರು ಗ್ಲಾಸ್ ಹಿಡ್ಕೊಳ್ಳುವಂತಹ ಒಂದು ಶೈಲಿಯನ್ನ ಕೂಡ ನೀವು ಈ ಸಂದರ್ಭದಲ್ಲಿ ನೋಡ್ಬೋದು. ಗ್ಲಾಸ್ ಅನ್ನ ಹಿಡ್ಕೊಳ್ಳುವಂತಹ ಶೈಲಿ ನೋಡ್ತಾ ಇದ್ರೆ ಅವರು ಚಾ ಮಾಡುವಂತಹ ವ್ಯವಸ್ಥೆ ನಿಮಗೆ ಗೊತ್ತಾಗ್ತದೆ. ಓಕೆ, ಎಲ್ರಿಗೂ ಕಾಣಿಸುತ್ತೆ, ಎಲ್ರಿಗೂ ನಿಮಗೆ ಸಿಗ್ಲಿಕ್ಕಿದೆ. ಅಧಿಕೃತವಾದಂತಹ ಚಾಲನೆ ಮಂಗಳೂರು ಸ್ಟ್ರೀಟ್ ಫುಡ್ ಫಿಯೆಸ್ಟಾಗೆ ಸಿಕ್ಕಿದೆ. ಇದೀಗ ಚಾ ನೀರನ್ನ ಈಗ ಬಿಸಿಯಾದಂತಹ ಚಾ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಡೀಲಿಕ್ಕಿದೆ. ಬಂದಿರುವಂತಹ ನಿಮ್ಮೆಲ್ಲರಿಗೂ ಚಾದ ವಿಶೇಷವಾದಂತಹ ಚಾ ತಯಾರಿಸುವಂತಹ ವಿಧಾನವನ್ನ ನೀವೆಲ್ಲರೂ ನೋಡ್ತಾ ಇದ್ದೀರಿ. ಹಂಗೆ ಹಾಲನ್ನ ಇದೀಗ ಪಾತ್ರೆಗೆ ಹಾಕಲಾಗಿದೆ. ಇದೀಗ ನೀವು ನೋಡ್ತಾ ಇರುವಂತಹ ದೃಶ್ಯಾವಳಿ ಯಾವ ರೀತಿ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ರೋ ಅಂಥದ್ದೇ ರೀತಿಯಲ್ಲಿ ಅವರು ಚಾ ಅನ್ನ ತಯಾರಿಸ್ತಾ ಇದ್ರು. ಹಾಲಾಕಿ ಆಯ್ತು, ಮುಂದೆ ಏನಾಗಬೇಕು? ಸಕ್ಕರೆ ಏನಾಗ್ತಾರೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ನೀರು, ಅದಾದ್ಮೇಲೆ ಹಾಲು, ಮುಂದೇನು ನೋಡೋಣ. ನಾಗ್ಪುರದಲ್ಲಿ ಸಣ್ಣದೊಂದು ಗಾಡಿಯನ್ನ ಇಟ್ಟುಕೊಂಡು ಚಹಾನ್ನ ಮಾರ್ತಾ ಇದ್ರು ಶ್ರೀ ಸುನಿಲ್ ಪಾಟೀಲ್ ಅವರು. ಇದೀಗ ಅವರಿಗೆ ಸಿಕ್ಕಿರುವಂತಹ ಜನರ ಪ್ರೀತಿಯಿಂದ ಅವರು ಹೆಸರನ್ನ ಪಡೆದುಕೊಂಡು ಸಾಮಾಜಿಕ ಜಾಲತಾಣ ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ನಲ್ಲಿ ನೀರ್ ಹಾಕಿ ಆಯ್ತು, ಹಾಲು ಹಾಕಿ ಆಯ್ತು, ಚಾ ಪುಡಿ ಹಾಕಿ ಆಯ್ತು, ಇನ್ನೇನ್ ಹಾಕ್ಬೇಕು? ಏಲಕ್ಕಿಯನ್ನ ಇದೀಗ ಹಾಕ್ತಾ ಇದ್ದಾರೆ ನೋಡಿ. ಏಲಕ್ಕಿ ಹಾಕುವ ಸ್ಟೈಲ್ ನೋಡಿ ಒಂದ್ಸಲಿ. ಕಾಡಮಮ್, ಭಾರಿ ವಿಶೇಷ ರೀತಿಯಲ್ಲಿ ಕಾಡಮಮ್ಮನ್ನ ಅವರು ಚಾಗೆ ಹಾಕ್ತಾ ಇದ್ದಾರೆ. ಅದನ್ನ ಕುಟ್ಟಿ ಪುಡಿ ಮಾಡಿ ಚಾಗೆ
ಇದೀಗ ಏಲಕ್ಕಿಯನ್ನ ಹಾಕ್ತಾ ಇದ್ದಾರೆ. ಏಲಕ್ಕಿ ತುಂಬಾ ಇದ್ದಷ್ಟು ಚಹಾ ತುಂಬಾ ಚೆನ್ನಾಗಿ ಆಗ್ತದೆ ಅಂತ ಅವರು ಮಾಹಿತಿಯನ್ನ ಕೊಟ್ಟರು. ಅದ್ರಕ್ ಅಂತ ಹೇಳ್ತೇವೆ ನಾವು. ಅದ್ರಕ್ನ ಚಾ ಈಗ ತಯಾರಾಗ್ತಾ ಇದೆ. ಇದೀಗ ನಿಮಗೆ ಸಿಗುವಂತಹ ಒಂದು ದೃಶ್ಯಾವಳಿಯನ್ನ ನೋಡಿ ನಿಮ್ಮ ಮೊಬೈಲ್ ಅನ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಇದೀಗ ಸಕ್ಕರೆಯನ್ನ ಹಾಕ್ತಾ ಇದ್ದಾರೆ. ಸಮ್ ಶುಗರ್, ಲೈಟ್ ಶುಗರ್ ಬೇಕಾ ಸ್ಟ್ರಾಂಗ್ ಬೇಕಾ ಹೇಳಿ? ಸ್ಟ್ರಾಂಗ್, ಜಾಸ್ತಿ ಶುಗರ್ ಬೇಕು. ಇನ್ನೇನು ಚಹಾ ರೆಡಿ ಆಗ್ಲಿಕ್ಕೆ ಆಯ್ತು. ಎರಡೇ ನಿಮಿಷದಲ್ಲಿ ಇನ್ನು ಚಹಾ ರೆಡಿ ಆಗ್ಲಿಕ್ಕಿದೆ. We are having the good aroma of adrak chai now. ಪರಿಮಳ ಬರ್ತಾ ಉಂಟು ನಿಮಗೆ ಬೂತಲ್ಲಿ. ಬರ್ತದೆ 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 ಇನ್ನು ಸ್ವಲ್ಪ ಹೊತ್ತಿಗೆ ಬರ್ತದೆ. Let's wait for another 2 minutes, then adrak chai will be ready. ಐವತ್ತು ಅದೃಷ್ಟಶಾಲಿಗೆ ಇವತ್ತು ಚಹಾ ಕುಡಿಯುವಂತಹ ಒಂದು ಭಾಗ್ಯ ಇದೆ. 150 ಅದೃಷ್ಟಶಾಲಿಗಳಿಗೆ ಇವತ್ತು ಚಹಾ ಕುಡಿಯುವಂತಹ ಒಂದು ಅದೃಷ್ಟ ಇದೆ. ನೋಡೋಣ ಯಾರಿಗೆಲ್ಲ ಚಾಯ್ ಸಿಗ್ತದೆ ಅಂತ. ದಯಮಾಡಿ ರಸ್ತೆಯಲ್ಲಿ ನಿಂತಿರೋರು ದಯಮಾಡಿ ಸ್ವಲ್ಪ ಈಚೆ ಬನ್ನಿ, ಬಸ್ಸಿಗೆ ದಾರಿ ಮಾಡಿ ಕೊಡ್ಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೇವೆ. ವೆಹಿಕಲ್ಸ್ಗಳು ಫಸ್ಟಿಗೆ ನಿಮಗೆ ಬೇಕು ಚಹಾ. ಯಾರಿಗೆಲ್ಲ ಚಹಾ ಕುಡಿಬೇಕು ಕೈ ಎತ್ತಿ ನೋಡು. ಆ ಕಡೆ ಕೂಡ ಇದ್ದಾರೆ ತುಂಬಾ ಜನ, ಸಾಕಷ್ಟು ಜನ ಆ ಕಡೆ ಕೂಡ ಚಹಾ ಕುಡಿಲಿಕ್ಕೆ ಕಾಯ್ತಾ ಇದ್ದಾರೆ. ಎಸ್ ಎಸ್ ಇದೆ, ಚಾನ್ಸ್ ಇದೆ, ಎಲ್ರಿಗೂ ಚಾನ್ಸ್ ಇದೆ. ಯಾರಿಗೆ ಚಹಾ ಸಿಗ್ತದೆ ಕಾದ್ ನೋಡೋಣ. ಸುಮಾರು 150 ಜನಗಳಿಗೆ ಚಹಾ ಸಿಗುವಂತಹ ಎಲ್ಲ ವ್ಯವಸ್ಥೆಯನ್ನ ಇವತ್ತು ಮಾಡಲಾಗಿದೆ. ಈಗ ಕೆಚ್ಚಲಿಗೆ ಚಹಾ ಅನ್ನ ಹಾಕ್ತಾ ಇದ್ದಾರೆ ಶ್ರೀ ಡಾಲಿ ಚಾಯ್ವಾಲಾ ಅವರು. ನಮ್ಮೊಂದಿಗೆ ಕೆಳಭಾಗದಲ್ಲಿ ಶ್ರೀ ನಿತಿನ್ ಅಣ್ಣ ಅವರು ಕೂಡ ಇದ್ದಾರೆ. ದಯಮಾಡಿ ನೀವು ವೇದಿಕೆ ಮೇಲೆ ಬರಬೇಕು. ನಿತಿನ್ ಕುಮಾರ್ ಸರ್ ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ರವಿಶಂಕರ್ ಮಿಜಾರ್ ಸರ್ ಅವರು ಕೂಡ ನಮ್ಮೊಂದಿಗೆ ವೇದಿಕೆಯ ಕೆಳಭಾಗದಲ್ಲಿದ್ದಾರೆ. ಹಾಗೆ ಜಯಾನಂದ ಆಂಚನ್ ಸರ್ ಮಾಜಿ ಮೇಯರ್ ಅವರು ಕೂಡ ಇದ್ದಾರೆ. ಹಾಗೆ ಮಹಾನಗರ ಪಾಲಿಕೆಯ ಕಾರ್ಪೊರೇಟರ್ಗಳು ದಯಮಾಡಿ ನೀವೆಲ್ಲರೂ ವೇದಿಕೆ ಮೇಲೆ ಬರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ನಮ್ಮೊಂದಿಗೆ ವಿಜಯಣ್ಣ ಕೂಡ ನೀವಿದ್ದೀರಾ, ನೀವು ಕೂಡ ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಸುಧೀರ್ ಶೆಟ್ಟಿ ಸರ್ ನೀವು ಕೂಡ ವೇದಿಕೆ ಮೇಲೆ ಬರಬೇಕು. ನಮ್ಮ ನೆಚ್ಚಿನ ಮಂಗಳೂರಿನ ಕಾರ್ಪೊರೇಟರ್ಗಳು ಕೂಡ ನಮ್ಮನ್ನ ಸೇರ್ಕೊಳ್ತಾ ಇದ್ದಾರೆ. ಜೋರಾದ ಚಪ್ಪಳೆ ಅವರಿಗೂ ಕೂಡ ಬರಲಿ. ಓಕೆ, ಲೆಟ್ಸ್ ಹ್ಯಾವ್ ಸಮ್ ನಾಯ್ಸ್ ಗೈಸ್. ವಿ ವಾಂಟ್ ಎನರ್ಜಿ. ಕಮ್ ಆನ್, 3, 2 and 1. ಕಮ್ ಆನ್, ದಟ್ಸ್ ದ ಸ್ಪಿರಿಟ್. ನೈಸ್ ಟು ಹ್ಯಾವ್ ಯು ಆಲ್ ಹಿಯರ್. ಬಂದಿರುವಂತಹ ಎಲ್ಲರಿಗೂ ಮತ್ತೊಮ್ಮೆ ಓಕೆ. ವೇದಿಕೆ ಮೇಲೆ ಇರುವ ಗಣ್ಯರು ದಯಮಾಡಿ
ಆದಷ್ಟು ಬೇಗ ಒಂದು ಕುಟ್ಲ ಸಾಂಸ್ಕೃತಿಕ ಪ್ರತಿಷ್ಠಾನದ ಓಕೆ 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 1 ಸೆಕೆಂಡ್. ನಿಮ್ಮ ಮೊಬೈಲ್ ಎಲ್ಲ ರೆಡಿ ಉಂಟಾ? ಚಾ ಕೊಡುವಂತ ಒಂದು ಸೀನ್ ಅನ್ನ ನೀವು ನೋಡ್ಲೇಬೇಕೀಗ. ಚಾ ಯಾವ ರೀತಿ ಕೊಡ್ತಾರೆ ಅಂತ ಅನ್ನೋದನ್ನ ನೀವು ನೋಡ್ಲೇಬೇಕು ಈ ಸಂದರ್ಭದಲ್ಲಿ. ಇದೀಗ ಅವರು ಓಕೆ, ಅವರು ಹೇಳ್ತಾ ಇರುವಂತದ್ದು ಸ್ವಲ್ಪ ದೊಡ್ಡ ಗ್ಲಾಸ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಅವರಿಗೆ ಕಂಟ್ರೋಲ್ ಸಿಗ್ತಾ ಇತ್ತು ಅಂತ. ನಾವು ಕಟ್ಟಿಂಗ್ ಚಾಯನ್ನ ವ್ಯವಸ್ಥೆ ಮಾಡಿದ್ದೇವೆ. ನೋಡೋಣ ಯಾವ ರೀತಿ ಚಾ ಗ್ಲಾಸಿನೊಳಗೆ ಬೀಳುತ್ತೆ ಅನ್ನೋದನ್ನ. Come on. ಅವ್ರು ಕೊಟ್ಟಂತಹ ಒಂದು ಕೊಡುವಂತ ಸೀನೆ ನಾವು ತಯಾರಿರ್ಬೇಕು ಅವರು ಚಾ ಕೊಡ್ಬೇಕಾದ್ರೆ. ಇಲ್ಲದಿದ್ರೆ ಚಾ ನಮ್ಮ ಮೇಲೆ ಬೀಳುವಂತಹ ಎಲ್ಲ ಸಾಧ್ಯತೆಗಳಿದೆ. ಹಾಗಾಗಿ ಮೇಯರ್ ಸರ್ ನೀವು ರೆಡಿ ಇರಿ, ಯಾವುದೇ ಭಾಗದಲ್ಲಿ ನಿಮ್ಮ ಹತ್ರ ಚಾ ಬರ್ಬೋದು. ಈಗ ತಯಾರಾಗಿ ಚಾ ಬರ್ತಾ ಇದೆ. ಬಿಳಿಯ ಶರ್ಟ್ ಬಂದು, ನಾನು ಆಗ್ಲೇ ಹೇಳಿದೆ ನೀವು ತಯಾರಾಗಿರ್ಬೇಕು ಅಂತ. ಗಿರಿಯಣ್ಣ ಯಾವಾಗ್ಲೂ ರೆಡಿ ಆಗಿರ್ತಾರೆ. ಈಗ ನೋಡೋಣ ಚಾ ಯಾವಾಗ ಬರ್ತದೆ ಅಂತ ಗೊತ್ತಾಗ್ತದ ಅಂತ. ಗಿರಿಯಣ್ಣ ರೆಡಿ ಪ್ಲೇ ಬರೋದುಂಡು ಚಾ. ಶಾಸಕರು ಹತ್ತಿರದಿಂದ ಕೊಡಿ ಅಂತ ಕೇಳ್ತಾ ಇದ್ದಾರೆ, ಆದ್ರೆ ನಮ್ಮ ಡಾಲಿ ಚಾಯ್ವಾಲ ಅವರು ಹಾಗೆ ಕೊಡುವುದೇ ಇಲ್ಲ ಚಾ. ನೋಡೋಣ देखते हैं कैसे मिलेगा चा. ಎಲ್ಲರಿಗೆ ದಯಮಾಡಿ